ನಮಸ್ಕಾರ. ನಮ್ಮ ನಿಮ್ಮೊಳಗೆ ಇರುವ ನಾನು ಅನ್ನೋದೇನು? ನಾನು ಅಂದರೆ ಯಾರು? ನಾನು ಅಂದರೆ ದೇಹವೇ ಅಥವಾ ಆತ್ಮವೇ? ನಮ್ಮ ಹುಡುಕಾಟದ ಮೂಲ ಆರಂಭ ಆಗೋದೇ ಇಲ್ಲಿಂದ. ನೆನಪುಗಳು ಹಿಂದಕ್ಕೆ ಹೋಗೋದೇ ಇದೇ ಕಾರಣಕ್ಕೆ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಅಂದರೆ ಸುಟ್ಟು ಭಸ್ಮವಾದ ದೇಹ ಮತ್ತೆ ಬರೋದಕ್ಕೆ ಸಾಧ್ಯವೇ ಅನ್ನುವ ವಾದಕ್ಕೆ ಉತ್ತರವೂ ಇದೆ. ಕೆಲವರಲ್ಲಿ ಒಂದು ಅಭಿಪ್ರಾಯ ಇದೆ, ಹಿಂದಿನದನ್ನು ತಿಳಿದುಕೊಂಡು ಏನಾಗಬೇಕಿದೆ, ಮುಂದೇನಾಗತ್ತೆ ಅನ್ನೋದನ್ನು ಹೇಳೋದಾದರೆ ಹೇಳಿ ಅಂತಾರೆ. ಆದರೆ ಮರದ ಚಿಗುರಿನ ಮೂಲ ಇರೋದು ಭೂಮಿ ಆಳದಲ್ಲಿರೋ ಬೇರಿನಲ್ಲಿ ಅನ್ನೋದು ಅರ್ಥವೇ ಆಗೋದಿಲ್ಲ. ನಿಮಗೆ ತಿಳಿದಿರೋ ಹಾಗೆ ಸಾವು ಅಥವಾ ಅಂತ್ಯ ಸ್ಥೂಲ ಶರೀರಕ್ಕೆ ಹೊರತು ಸೂಕ್ಷ್ಮ ಶರೀರಕ್ಕಲ್ಲ. ಒಂದು ಆತ್ಮ ಅದೆಷ್ಟೋ ದೇಹಗಳನ್ನ ಬದಲಾಯಿಸುತ್ತೆ. ಹಾಗೇನೆ ಆ ಆತ್ಮಕ್ಕೆ ಮನುಷ್ಯನ ದೇಹವೇ ಆಗಬೇಕೆನ್ನುವಂಥದ್ದೇನೂ ಇಲ್ಲ. ಇವತ್ತಿನ ಜನ್ಮಾಂತರದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದವರು ಹಿಂದಿನ ಜನ್ಮದಲ್ಲಿ ಪ್ರಾಣಿಯಾಗಿದ್ದರು. ಅದರಲ್ಲೂ ನಾಗರ ಹಾವಾಗಿದ್ರು ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಆ ನಾಗರ ಹಾವಿನ ಜನ್ಮವನ್ನ ನಮ್ಮ ಜನ್ಮಾಂತರದ ಕಾರ್ಯಕ್ರಮದಲ್ಲಿ ಬಿಡಿ ಬಿಡಿಯಾಗಿ ಎಳೆ ಎಳೆಯಾಗಿ ಬಿಡಿಸಿಟ್ಟವರು ಎಸ್.ಕೆ. ರಾಜು. ಎಸ್.ಕೆ. ರಾಜು ಅವರು ಮೂಲತಃ ತಮಿಳುನಾಡಿನವರು. ಸುಮಾರು 35 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದು ನೆಲೆಸಿದ ರಾಜು ಈಗ ಕನ್ನಡಿಗರೇ ಆಗಿ ಹೋಗಿದ್ದಾರೆ. ಜಯಕುಮಾರಿಯವರನ್ನು ಮದುವೆಯಾದ ರಾಜು ಅವರಿಗೆ 3 ಜನ ಮಕ್ಕಳಿದ್ದಾರೆ. ಗಾರ್ಮೆಂಟ್ಸ್ ಕಾರ್ಖಾನೆ ನಡೆಸುವ ಎಸ್.ಕೆ. ರಾಜು ಅವರು ಒಂದು ವಿಚಿತ್ರ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ಗುರುಜಿ ಹತ್ರ ಬರೋಕ್ಕೆ ಮುಂಚೆ ನನಗೆ ಸ್ವಲ್ಪ 3 ತಿಂಗಳಿಗೊಂದ್ಸರಿ ಏಟು ಬಿಡೋದು. ಸುಮ್ಗೆ ಅಂದ್ರೆ ಗಾಡಿ ಹೋಗುವಾಗ, ನಡ್ಕೊಂಡು ಹೋಗುವಾಗ ಅಕಸ್ಮಾತ್ ಗಾಡಿ ಬರ್ತಿದ್ದು ಬಿದ್ದೋದು, ಮತ್ತೆ ಗಾಡಿ ಹೋಗುವಾಗ ನಾನೇ ಸ್ಕಿಟ್ ಆಗಿ ಬಿಡೋದು. ಆ ಥರ ಆಕ್ಸಿಡೆಂಟ್ ಆಗಿ ಕಂಟಿನ್ಯೂ ಆಗ್ತದೆ. 3 ತಿಂಗಳಿಗೊಂದ್ಸರಿ ಆಗ್ತಾ ಇತ್ತು. ಆ ಥರ ಆಗುವಾಗ ನಾನು ಅದಕ್ಕೋಸ್ಕರ ಗುರುಜಿಗೆ ಬರ್ತಾ ಬಂದೆ. ಅಪಘಾತ ಅನ್ನೋದೇ ಅನಿರೀಕ್ಷಿತ. ಆದರೆ ರಾಜು ಅವರ ವಿಚಾರದಲ್ಲಿ ಹಾಗಲ್ಲ. ಇವರಿಗೆ ಅಪಘಾತ ಆಗೋದು, ಗಾಯ ಆಗೋದು ತೀರಾ ಮಾಮೂಲಿಯಾಗಿತ್ತು. ಫಸ್ಟ್ 1 ತಿಂಗಳಿಗೆ 2 ಸಲ 3 ಸಲ ಆಕ್ಸಿಡೆಂಟ್ ಆಗಿದೆ. ಪ್ರಾಬ್ಲಮ್ ಜಾಸ್ತಿ ಆಗಿದೆ. ನಿಜಕ್ಕೂ ಇದು ವಿಚಿತ್ರ ಸಮಸ್ಯೆ. ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಅಪಘಾತ ಆಗಿ ಗಾಯ ಆಗ್ತಿತ್ತು. ಕೆಲವೊಮ್ಮೆ ಹೊಡೆದಾಟವಾಗಿ ಆದ್ರೂ ದೇಹದಲ್ಲಿ ಗಾಯ ಆಗ್ತಾ ಇತ್ತು. ಇವರ ಮೈತುಂಬ ಗಾಯದ ಕಲೆಗಳೇ ತುಂಬಿವೆ ನೋಡಿ. ಇಂಥ ವಿಚಿತ್ರ ಸಮಸ್ಯೆಯನ್ನು ಹೊತ್ತುಕೊಂಡು ರಾಜು ಅವರು ಬಂದಿದ್ದು ಜನ್ಮಾಂತರ ಕಾರ್ಯಕ್ರಮಕ್ಕೆ. ಶ್ರೀ ಶ್ರೀ ರಾಮಚಂದ್ರ ಗುರೂಜಿಯವರ ಸಮ್ಮುಖದಲ್ಲಿ ಬಿಚ್ಚಿಕೊಂಡ ಇವರ ಗತಜನ್ಮದ ಬದುಕು ನಿಜಕ್ಕೂ ವಿಚಿತ್ರ. ಎರಡು ಕೈಗಳು ವಿಶ್ರಾಂತಿಗೊಂಡಿವೆ, ಕಾಲಗಳು ವಿಶ್ರಾಂತಿಗೊಂಡಿವೆ, ಉಸಿರಾಟದಲ್ಲಿ ವಿಶ್ರಾಂತಿ ಇದೆ, ಮನಸ್ಸಿನಲ್ಲಿ ಹಗುರತೆ ಇದೆ, ವಿಶ್ರಾಂತಿ ಇದೆ. ಆ ಒಂದು ನೆನಪುಗಳಲ್ಲಿ ನಿಮ್ಗಿಷ್ಟವಾದ ತುಂಬಾ ಒಳ್ಳೆಯ ಅನುಭವಗಳನ್ನ ಹೇಳ್ತಾ ಹೋಗಿ, ನಿಮ್ಮ ಬಾಲ್ಯದ ಅನುಭವಗಳನ್ನ. ಗುರೂಜಿಯವರು ನಿಯಂತ್ರಿಸುವ ಕಾಲನೌಕೆ ಏರಿದ ರಾಜು ನಿಧಾನವಾಗಿ ಹಿಂದೆ ಹಿಂದೆ ಹೋಗ್ತಾರೆ. ತಮ್ಮ 5ನೇ ವಯಸ್ಸಿನ ನೆನಪುಗಳನ್ನು ಹೇಗೆ ಬಿಚ್ಚಿಡ್ತಾರೆ ನೋಡಿ. ಹಾಗೆ ನಿಮ್ಮ ನೆನಪನ್ನ ನಿಧಾನವಾಗಿ ವಾಪಸ್ಸು ಬಾಲ್ಯಕ್ಕೆ ತಗೊಂಡೋಗಿ, 5 ವರ್ಷದ ಹುಡುಗನ ವಯಸ್ಸಿಗೆ ತಗೊಂಡೋಗಿ ಅಲ್ಲೇನ್ ಮಾಡ್ತಾ ಇದ್ದೀರಿ ನೋಡಿ. ನೀವು 5 ವರ್ಷದ ಹುಡುಗ, ಏನ್ ನಿಮ್ ಚಟುವಟಿಕೆಗಳು, ಆಕ್ಟಿವಿಟೀಸ್ ಏನ್ ಮಾಡ್ತಾ ಇದ್ದೀರಿ? 5 ವರ್ಷದ ರಾಜ್ ಮನೆಯಲ್ಲಿ ಆಟ ಆಡ್ತಾ ಇದ್ದೆ ಸರ್. ಏನ್ ಆಟ ಆಡ್ತಾ ಇದೀಯಪ್ಪ?
ಗೋಲಿ ಆಡ್ತದೆ ಸರ್. ಗೋಲಿ ಆಡ್ತಾ ಇದೆಯಾ? ಹಾಂ ಸರ್. ಗೋಲಿ ಹೆಂಗ್ ತಗೊಂಡು ಹೆಂಗ್ ಆಡೋದು? ಗೋಲಿ ಸರ್. ಯಾರ ಜೊತೆ ಆಡೋದು ಗೋಲಿ? ನಮ್ಮ ಫ್ರೆಂಡ್ ಜೊತೆಲಿ ಮಾಡ್ತಾರೆ. ಯಥಾ ಪ್ರಕಾರ ರಾಜು ಅವರ ಸುಪ್ತ ಮನಸ್ಸಿನ ನೆನಪು ಕೂಡ ಭ್ರೂಣಾವಸ್ಥೆಗೆ ಜಾರುತ್ತದೆ. ಹಾಗೆ ನಿನ್ನ ನೆನಪನ್ನ ಇನ್ನೂ ಬಾಲಿಗೆ ತಗೊಂಡೋಗು ರಾಜ್. ನಿನಗೆ 1 ವರ್ಷದ ಹುಡುಗ, ಪುಟಾಣಿ ಹುಡುಗ, 1 ವರ್ಷದ ರಾಜ್ ನನ್ನ ಜೊತೆ ಮಾತಾಡ್ತಿದ್ದಾನೆ. 1 ವರ್ಷದ ರಾಜ್ ನಿನ್ನ ಅನುಭವಗಳನ್ನ ಹೇಳ್ತಾ ಇದೆಯಪ್ಪ. ನಮ್ಮ ತಾಯಿ ಜೊತೆ ಇದೆ ಸರ್. ಏನ್ ಮಾಡ್ತಾ ಇದೀಯಾ? ಮಲಗಿದ್ದೀನಿ ಸರ್. ತಾಯಿ ಮಡಿಲ ಮೇಲೆ ಮಕ್ಕಳಿದೆ ಸರ್. ಹಾಗೆ ನಿನ್ನ ನೆನಪನ್ನ ನಿಧಾನವಾಗಿ ಹಿಂದಕ್ಕೆ ತಗೊಂಡೋಗು. ನೀನೀಗ ತಾಯಿ ಹೊಟ್ಟೆಲಿದೀಯಾ. ತಾಯಿ ಹೊಟ್ಟೆಲಿರುವ ರಾಜ್. ತಾಯಿ ಹೊಟ್ಟೆಲಿದ್ದಾಗ ರಾಜ್ ತನ್ನ ಅನುಭವಗಳನ್ನು ಹೇಳ್ತಾ ಇದ್ದಾನೆ ಈಗ ನನ್ನ ಜೊತೆ. ಏನೆಲ್ಲ ಅನುಭವಿಸ್ತೇ ಹೊಟ್ಟೆಲಿದ್ದಾಗ, ಹೇಗಿತ್ತು ಆ ಜೀವನ? ಸಂತೋಷವಾಗಿದೆ ಸರ್. ಭ್ರೂಣಾವಸ್ಥೆಯ ನೆನಪು ಮಧುರವಾಗೇ ಇತ್ತು. ಆದರೆ ಅದರಾಚೆಗಿನ ಬದುಕು ನಿಜಕ್ಕೂ ವಿಚಿತ್ರ ಹಾಗೂ ವಿಸ್ಮಯ. ಮೊಟ್ಟೆ ಹೊಡಿತಾ ಇದೆ ಸರ್. ಹ? ಮೊಟ್ಟೆ ಮೊಟ್ಟೆಯಿಂದ ಈಚೆ ಬರ್ತಾ ಇದೆಯಾ? ಹಾಂ.